ಈಗ ಬೀರು ಬಿಸಿಲು ಹಿನ್ನೆಲೆ ಹುತ್ತದ ಒಳಗೆ ಸೇಫ್ ಆಗಿ ಇರ್ತಿದ್ದ ಹಾವುಗಳು ಈಗ ಬಿಸಿಲ ಬೇಗೆ ತಾಳಲಾರದೆ ಹುತ್ತದಿಂದ ಆಚೆ ಬರ್ತಿವೆ. ತಂಪಾದ ಪ್ರದೇಶ ಸ್ಥಳ ಹುಡುಕಿಕೊಂಡು ಹೋಗಿ ದೇಹವನ್ನ ತಂಪಾಗಿಸಿಕೊಳ್ತಿವೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 37 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇದೆ. ಇದರಿಂದ ಹಾವುಗಳು ಆಕ್ರೋಶಭರಿತವಾಗಿವೆ. ಜನರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಮನವಿ ಮಾಡಿದೆ. ಹಾವುಗಳು ಮತ್ತೆಲ್ಲ ಸರೀಸೃಪಗಳು ಇವು ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್. ಇವು ಅಂದರೆ ಸ್ವಂತ ಶಾಖನ ಅದು ಬಾಡಿಲಿ ಉತ್ಪಾದನೆ ಮಾಡಲ್ಲ. ಸೂರ್ಯನ ಬೆಳಕಿಂದ ಅದು ಶಾಖ ತಗೊಳುತ್ತೆ. ಈ ಬೇಸಿಗೆನಲ್ಲಿ ಏನಾಗುತ್ತೆ, ಜಾಸ್ತಿ ಅದು ಟೆಂಪ್ರೇಚರ್ ಇರೋದ್ರಿಂದ ಎಲ್ಲಿ ಅದು ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡ್ಕೊಳ್ಬೋದು ಅಂಥ ಪ್ರದೇಶಗಳನ್ನ ಹುಡ್ಕೊಂಡು ಹೋಗುತ್ತೆ. ಈಗ ನಾವು ಮನೆಯಿಂದ ಹೊರಗಡೆ ಸ್ವಲ್ಪ ಪಾಟ್ಸ್ ಇಟ್ಟಿದ್ರೆ, ಅಲ್ಲಿ ವಾಟ್ರಿಂಗ್ ಮಾಡಿದರೆ, ಮನೆಯಿಂದ ಸ್ವಲ್ಪ ಅಲ್ಲಿ ನೀರೆಲ್ಲ ನಿಂತರೆ ಅಂಥ ಕಡೆ ಕೂಲಾಗಿರುವಂಥ ಪ್ರದೇಶ, ಮನೆಯಿಂದ ಏನಾದ್ರು ಕೈ ತೋಟ ಇದ್ದರೆ ಅಂಥ ಪ್ರದೇಶಗಳಿಗೆ ಹೋಗುತ್ತೆ. ಎಲ್ಲಿ ವಾಹನ ನಿಲ್ಲಿಸ್ತೀವಿ ಅಲ್ಲಿ ಕೂಲಾಗಿದ್ದರೆ, ಎ ಸಿಯಿಂದ ಬರುವಂಥ ನೀರಿರೋ ಜಾಗ ಇದ್ದರೆ ಆ ಥರ ಜಾಗಗಳನ್ನ ಹುಡ್ಕೊಂಡು ಈ ಬೇಸಿಗೆಯ ಈ ತಾಪನ ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ ಅಂಥ ಪ್ರದೇಶದಲ್ಲಿ ಹೋಗುತ್ತೆ. ಅಲ್ಲಿ ಮನುಷ್ಯರು ಕೂಡ ಮುಖಾಮುಖಿ ಆದಾಗ ಅಲ್ಲಿ ದುರ್ಘಟನೆಗಳು ಆಗುವಂಥ ಸಂಭವ ಇರುತ್ತೆ. ಈಗ ಸ್ವಲ್ಪ ಈ ಬಿಸಿಲಿನ ತಾಪ ಜಾಸ್ತಿ ಇರೋದರಿಂದ ಅದು ತನ್ನ ದೇಹದ ಉಷ್ಣಾಂಶ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಕೈ ತೋಟಗಳು, ಪಾಟ್ ಇಟ್ಟಿರುವಂಥ ಜಾಗ, ಮನೆ ಸುತ್ತಮುತ್ತ ತೇವಾಂಶ ಇರೋಂಥ ಜಾಗದಲ್ಲಿ ಹಾವು ಇರೋದ್ರಿಂದ ಸ್ವಲ್ಪ ಅಲ್ಲೆಲ್ಲ ಬೆಳೆದಿರುವಂಥ ಪೊದೆಗಳನ್ನ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛತೆ ಕಾಪಾಡ್ಕೋಬೇಕು. ವಿಸಿಬಿಲಿಟಿ ಇರಬೇಕು. ಏನೂ ಕೂಡ ಅಲ್ಲಿ ಔತ್ಕೊಳ್ಳೋಕ್ಕೆ ಆಗುವಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಬಾರ್ದು. ಮತ್ತು ಮುಂಜಾಗ್ರತೆಯಿಂದ ಇರಬೇಕು. ಸಂಜೆ ಓಡಾಡ್ಬೇಕಾದ್ರೆ ಒಂದು ಟಾರ್ಚ್ ಎಲ್ಲ ಇಟ್ಕೋಬೇಕು. ಮತ್ತು ಏನಾದ್ರು ಆ ರೀತಿ ಹಾವುಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಸದಾಕಾಲ ಜಾಗರೂಕರಾಗಿರಬೇಕು. ಮಕ್ಕಳನ್ನೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಆ ಥರ ಪ್ರದೇಶಗಳಿಗೆ ಹೋಗ್ದಂಗೆ ನೋಡ್ಕೋಬೇಕು. ಇನ್ನು ತಂಪಾದ ಪ್ರದೇಶ ಹುಡುಕಿಕೊಂಡು ಬಂದಿದ್ದ ನಾಗರ ಹಾವೊಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಕಲ್ಲೋಡಿ ಗ್ರಾಮದ ಬಳಿ ತೋಟದಲ್ಲಿ ಕೆಲಸ ಮಾಡ್ತಿದ್ದ ರೈತ ನಾರಾಯಣಪ್ಪ ಎನ್ನುವವರನ್ನು ಕಚ್ಚಿದೆ. ಇದರಿಂದ ನಾರಾಯಣಪ್ಪಗೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಸರ್, ನಮ್ಮ ಹೆಸರು ಶಿವಪ್ರಸಾದ್ ಅಂತ. ನಮ್ಮದು ಕಲ್ಲೋಡಿ ಗ್ರಾಮ, ಗೌರಿಬಿದನೂರು ತಾಲೂಕು. ನಮ್ಮಪ್ಪ ಹಸುಗೆ ಹುಲ್ತರಕ್ಕಂತ ಹೋಗ್ಬಿಟ್ಟು ಮಂಡಲಾವು ಕಚ್ಚಿಬಿಟ್ಟು ಡೆತ್ ಆಗಿದ್ದಾರೆ ಸರ್. ಎಲ್ಲಿ? ಇದು ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್. ಎಲ್ಲಿ ಹಾವು ಕಚ್ಚಿದೆ? ಕಲ್ಲುಡಿ ಅಲ್ಲಿ ಸರ್, ನಮ್ಮ ಹೊಲದಲ್ಲಿ. ನಿಮ್ಮ ತೋಟದಲ್ಲಿ ಹಸುಗೆ ಮೇವು ತರಕ್ಕಂತ ಹೋಗ್ಬಿಟ್ಟು. ಯಾವಾಗ? ಇದು ಶನಿವಾರ ಸಾಯಂಕಾಲ ಒಂದು 4:04ವರೆಗೆ ಸರ್. ಅಲ್ಲಿಂದ ಗೌರಿಬಿದನೂರಿಗೆ ಬಂದ್ವಿ. ಅದು ಆಲ್ರೆಡಿ 1 hour 2 hour ಆಗಿದ್ದಕ್ಕೆ ವಿಷ ಜಾಸ್ತಿ ಆಗಿಬಿಟ್ಟು BP ಕಡಿಮೆ ಆಗಿದ್ದಕ್ಕೆ ಚಿಕ್ಕಬಳ್ಳಾಪುರ ಬರ್ಕೊಟ್ರು. ಚಿಕ್ಕಬಳ್ಳಾಪುರ ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ವಿ. 1 day ಟ್ರೀಟ್ಮೆಂಟ್ ಕೊಟ್ಟರು. ಮತ್ತು ಇವತ್ತು ಬೆಳಗ್ಗೆ ಥರ ಆಗಿದೆ. ಸೊ ಮಾಮೂಲಿ ಕೃಷಿ ಮಾಡೋದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಬೇಸಿಗೆಗೆ ಮನೆ ಕಡೆ ಸಮೇತ ಬರುತ್ತೆ ಸರ್. ನಾವೆಲ್ಲ ಹೊಲದಲ್ಲೇ ಮನೆ ಕಟ್ಕೊಂಡಿರೋದ್ರಿಂದ ಮನೆ ಒಳಗಡೆ ಸಮೇತ, ಮನೆ ಮುಂದೆ ಸಮೇತ ಹಸುಗಳು ಹಾವು ತುಂಬ ಬರ್ತಾ ಇರ್ತವೆ ಸರ್. ಅತಿಯಾದ ತಾಪಮಾನದಿಂದ ಹುತ್ತದ ಒಳಗೆ ಹಾವುಗಳು ಸೇಫ್ ಆಗಿ ಇರದೆ ಹೊರಗಡೆ ಬಂದು ಸುಳಿದಾಡುತ್ತಿವೆ. ಬೇಸಿಗೆಯ ಸೆಕೆಗೆ ಆಕ್ರೋಶ ಭರಿತವಾಗಿರುತ್ತದೆ. ಇದರಿಂದ ಯಾವುದಕ್ಕೂ ಬೇಸಿಗೆ ಕಳೆಯುವ ತನಕ ಹಾವುಗಳಿಂದ ಜನರು ಹುಷಾರಾಗಿ ಇರುವಂತೆ ಅರಣ್ಯ ಇಲಾಖೆ ಮನವಿ ಮಾಡಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.